ವೀಕ್ಷಕರೇ, ಈ ಹಿಂದೆ ಕಂದಾಯ ಸಚಿವರಾಗಿದ್ದ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಈಗ ಬಂದು ವಹಿಸ್ಕೊಂಡಿದ್ದಾರೆ. ಒಂದಷ್ಟು ದಿನಗಳ ಕಾಲ ಮುನಿಸ್ಕೊಂಡು ಡೆಲ್ಲಿಗೆ ಹೋಗಿದ್ರು. ಕೊಡೋದಾದ್ರೆ ಪೂರ್ಣ ಪ್ರಮಾಣದ ಖಾತೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಈಗ ಅದೇನಾಯ್ತೋ ಗೊತ್ತಿಲ್ಲ. ಡೆಲ್ಲಿಯಲ್ಲಿ ಏಕಾಏಕಿ ಬಂದು ಮೊದಲ ಮೀಟಿಂಗ್ ಅನ್ನ ಮಾಡಿದ್ದಾರೆ GBA ಮುಖ್ಯ ಕಚೇರಿಯಲ್ಲಿ. GBA ಹಿರಿಯ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನ ಸೇರಿಸಿಕೊಂಡು ಚಾರ್ಜ್ ತಗೊಂಡಿದ್ದಾರೆ. ಮೊದಲ ಸಭೆಯಲ್ಲೇ ಅಧಿಕಾರಿಗಳಿಗೆ ಬೆವರಿಳಿಸುವಂತ ಕೆಲಸ ಮಾಡಿದ್ದಾರೆ. ಏನ್ ಬೆವರಿಳಿಸಿದ್ದಾರೆ? ನಾನು ಹೇಳೋದಕ್ಕಿಂತ ಮುಖ್ಯವಾಗಿ ಅವರ ಮಾತನ್ನೇ ಒಮ್ಮೆ ನಿಮಗೆ ಕೇಳಿಸ್ಕೊಂಡು ನಂತರ ನಾನು ನನ್ನ ಮಾತನ್ನ ಮುಂದುವರಿಸ್ತೀನಿ. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ. ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡ್ಬೋದು. ಸೊ ಇದು ಯಾವಾಗ ಆಗುತ್ತೆ? ಒಂದು ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ಸೊ ನೀವು ನಡೆಸಬೇಕು. ಇಲ್ಲಿ ಚೀಫ್ ಇಂಜಿನಿಯರ್ಸು ಇದ್ದೀರಾ, ನನಗೆ ಅರ್ಥ ಆಯ್ತು, ನಿಜವಾಗೂ ನನಗೆ ಅರ್ಥ ಆಗದೆ ಇರೋದು ಏನಿದೆ ರೋಡಲ್ಲಿ ಅಂತದ್ದು. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್ ಪಾಟೋಲ್ ಪಾಟೋಲ್. ಬೆಂಗಳೂರು ಅಂದ್ರೆ ಪಾಟೋಲ್ ಬಿಟ್ಟರೆ ಇನ್ನೇನು ಚರ್ಚೆ? ಏನ್ ಹೇಳಿಯಪ್ಪ ಯಾರಾದ್ರು ಇಂಜಿನಿಯರ್ಸ್? ಪಾಟೋಲ್ ಇಲ್ಲದೆ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬರದ ಹಾಗೆ ಅಕ್ಕಪಕ್ಕ. ಈಗ ನಾನು ಯಾವ್ದು ರಾಜ್ಯ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಇದ್ದಾರೆ. ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟೋಲ್ ಇಲ್ದಂಗೆ ರಸ್ತೆ ಮಾಡಿದಾರ ಇಲ್ವಾ? ನಿಮ್ಗೆ ಏನ್ ಕಷ್ಟ? ಇದು ಎಂದಿನ ಶೈಲಿಯಂತೆ ಖಾತೆ ಯಾವುದೇ ಆಗಲಿ ನಾನು ಚಾರ್ಜ್ ಮಾಡೇ ಮಾಡ್ತೀನಿ, ಅಧಿಕಾರಿಗಳನ್ನ ನಾನು ಸುಮ್ಮನೆ ಬಿಡಲ್ಲ. ಡೆಲ್ಲಿಯಿಂದ ಬಂದಂತ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿಯನ್ನ ಖಾತೆಯನ್ನ ವಹಿಸಿಕೊಂಡ ಮೊದಲನೇ ದಿನವೇ GBA ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದ್ದಾರೆ. ಯಾವ ಇಲಾಖೆಯಲ್ಲೇ ಇರಲಿ ನಾನು ನನ್ನ ಕೆಲಸವನ್ನ ಮಾಡ್ತೀನಿ. ಅದು ಪೂರ್ಣ ಪ್ರಮಾಣದ ಖಾತೆ ಸಿಗ್ಲಿ ಬಿಡ್ಲಿ, ಪೂರ್ಣ ಪ್ರಮಾಣದ ಖಾತೆ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ BMRDL ಮತ್ತೆ BDA ಅಧಿಕಾರಿಗಳು ಇವತ್ತಿನ ಮೀಟಿಂಗ್ ಅಲ್ಲಿ ಹಾಜರಿರಲಿಲ್ಲ. ಇವತ್ತಿನ GBA ಸಭೆಯಲ್ಲಿ ಮಿನಿಸ್ಟ್ರು ಬಹಳಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಬೆಂಗಳೂರಿನ ಬಗ್ಗೆ ಬಹಳ ಚೆನ್ನಾಗಿ ನಾಲೆಡ್ಜ್ ಇದೆ, ಹೇಳಿ ಕೇಳಿ ಕೃಷ್ಣ ಬೈರೇಗೌಡರಿಗೆ. ಅದನ್ನ ನೋಡಿನೇ ಖಾತೆಯನ್ನು ಚೇಂಜ್ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಮಿನಿಸ್ಟರ್ ಆಗೋದು ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆ ಅನ್ನೋದು ಬಹುಶಃ ನಾನು ಅನ್ಕೊಳ್ತೀನಿ ಅದೊಂದು 4 ಖಾತೆಗಳಿಗೆ ಸಮ ಏನೋ. ಯಾಕೆಂದ್ರೆ ಈ ಖಾತೆಯನ್ನು ಕೊಡಬೇಕು ಅಂತಂದ್ರೆ ಈಗ ಬೆಂಗಳೂರಿನ ರಸ್ತೆಗಳ ಸ್ಥಿತಿಗತಿ ಹೇಳಿ ಕೇಳಿ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ರಾಜಕಾಲುವೆಗಳೆಲ್ಲ ಇಷ್ಟೊತ್ತಿಗೆ ಕ್ಲೀನ್ ಆಗಿರ್ಬೇಕಿತ್ತು. ರಸ್ತೆ ಗುಂಡಿಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ತೇಪೆ ಹಾಕುವ ಕೆಲಸ, ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲಿ ಆಗಬೇಕು ಅಲ್ಲೆಲ್ಲ ಆಗುವಂಥ ಕೆಲಸ, ಸಿಮೆಂಟ್ ರೋಡ್ಗಳು ಎಲ್ಲೆಲ್ಲ ಆಗಬೇಕು ಆ ಎಲ್ಲ ಕೆಲಸ ಆಗಿದೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಚಾರ್ಜ್ ತಗೊಂಡ ತಕ್ಷಣ ಅಧಿಕಾರಿಗಳಿಗೆ ಯಾಕೆ ಚಳಿ ಬಿಡಿಸಿದ್ರು, ಇಂಜಿನಿಯರಿಂಗ್ ಯಾಕೆ ಚಳಿ ಬಿಡಿಸಿದ್ರು ಅಂತ ನೋಡಿದ್ರೆ ಕೇಳ್ತಾರವರು ತಮ್ಮ ಮಾತಲ್ಲಿ, ಅಲ್ಲ ರೀ, ಈ ರಸ್ತೆ ಮಾಡೋದು ಅನ್ನೋದು ಅದೇನು ರಾಕೆಟ್ ಸೈನ್ಸ್ ಕೆಲಸನಾ ಅಂತ ಕೇಳ್ತಾರೆ. ಪ್ರತಿದಿನ ಗುಂಡಿ ಮುಚ್ತಾನೆ ಇರ್ತೀರಿ, ಪಾಟ್ ಹೋಲ್ ಮುಚ್ತಾನೆ ಇರ್ತೀರಿ, ಆದರೂ ಕೂಡ ಪಾಟ್ ಹೋಲ್ಗಳು ಬೀಳುತ್ತೆ. ಇದೇನು ರಾಕೆಟ್ ಸೈನ್ಸ್ ಕೆಲಸನಾ? ನೀವು ಸರಿಯಾಗಿ ಕೆಲಸ ಮಾಡಿದಿರಿ ಅಂತಾದ್ರೆ ರಸ್ತೆಯಲ್ಲಿ ಗುಂಡಿ ಹೇಗೆ ಬೀಳುತ್ತೆ? ಪಾಟ್ ಹೋಲ್ ಬೀಳುತ್ತೆ ಅಂತ ಅಂದ್ರೆ ನಿಮ್ಮ ಕೆಲಸ ಸರಿ ಇಲ್ಲ ಅಂತ ಅರ್ಥ. ಸರಿಯಾದ ಪ್ರಮಾಣದಲ್ಲಿ ಸಿಮೆಂಟ್ ಮಿಕ್ಸಿಂಗ್ ಮಾಡಿಲ್ಲ ಅಂತ ಅರ್ಥ, ಅಥವಾ ಕಾಂಕ್ರೀಟ್ ಮಿಕ್ಸಿಂಗ್ ಮಾಡಿಲ್ಲ ಅಂತ ಅರ್ಥ, ಅಥವಾ ಡಾಂಬರ್ ರಸ್ತೆಗಳನ್ನು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಫಸ್ಟ್ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದಂಗೆನೆ ಎಲ್ಲೂ ಕೂಡ ನನಗೆ ಪಾಟ್ ಹೋಲ್ ಕಾಣಿಸ್ಬಾರ್ದು, ಪಾಟ್ ಹೋಲ್ನಿಂದ ಯಾವುದೇ ಸಾವಾಗೋದು ಸಂಭವಿಸಬಾರ್ದು, ಅಥವಾ ಆಯ್ತು ಅಂತ ಕಂಡ್ರೆ ನಾನು ನಿಮಗೆ ಚಾರ್ಜ್ ಮಾಡ್ತೀನಿ ಅನ್ನೋ ಮಾತನ್ನ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳಂತೂ ಕೃಷ್ಣ ಬೈರೇಗೌಡರು ಹೋದ್ರೆ ಹೋಗ್ಲಿ ಅಂತ ಕೈ ಮುಗಿತಾ ಇದ್ದು. ಯಾಕೆಂದ್ರೆ ಅಷ್ಟು ಟಾರ್ಗೆಟ್ ಕೆಲಸ ಕೊಟ್ಬಿಟ್ಟಿದ್ರು ಅವರಿಗೆ. ಹಂಗಂತ ಟಾರ್ಗೆಟ್ ಅಂದ್ರೆ ಏನು ಮಾಡಬಾರ್ದ ಕೆಲಸ ಅಲ್ಲ ಅದು. ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ.
11 ಗಂಟೆಗೆ ಬರ್ತಾರೆ, ಟೀಗೆ ಹೋಗ್ತಾರೆ, 1 ಗಂಟೆಗೆ ಊಟಕ್ಕೆ ಹೋಗ್ತಾರೆ, 3 ಗಂಟೆ ಮತ್ತೆ ಟೀ, 3 ಗಂಟೆಗೆ ಟೀ ಅಲ್ಲ, 3 ಗಂಟೆಗೆ ಆಫೀಸ್ಗೆ ಬರೋದೇ ಕಷ್ಟ. ಈ ಥರದ ಪರಿಸ್ಥಿತಿ ಇದೆ. ಇದರ ನಡುವೆ ಒಂದು ಒಳ್ಳೆ ಕ್ರಮ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಅವರು ಅದೇನೋ ಈ ಒಂದು ಆ್ಯಪ್ ಜಾರಿ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿರಬೇಕಂತೆ, ಅವ್ರ ರೆಕಾರ್ಡ್ ಆಗುತ್ತಂತೆ, ಅವ್ರಿದ್ರೆ ಆಫೀಸಲ್ಲಿ 24x7 ಆಫೀಸ್ ಮಾಡಬೇಕು ಅಂತ ಕೆಲವರು ವಾದ ಇದೆ. ಅದು ಸಾಧ್ಯ ಇಲ್ಲ ಬಿಡಿ ನಮ್ಮಲ್ಲಿ. ಕನಿಷ್ಠ ಪಕ್ಷ 8 ಗಂಟೆ ಕೆಲಸ ಮಾಡ್ತಾರಲ್ಲ, ಅದರಲ್ಲಾದರೂ ಅಧಿಕಾರಿಗಳ ಸ್ಥಳದಲ್ಲಿರ್ಬೇಕಾ? ಒಂದು ವೇಳೆ ಎಲ್ಲಾದರೂ ಸ್ಪಾಟ್ಗೆ ಹೋಗೋದಿದ್ರೆ ಅಥವಾ ಔಟ್ಡೋರ್ ಹೋಗೋದಿದ್ರೆ ಅದನ್ನು ಕೂಡ ಆ ಆ್ಯಪ್ನಲ್ಲಿ ಮೆನ್ಷನ್ ಮಾಡ್ಬೇಕಂತೆ. ಮುಖ್ಯ ಕಾರ್ಯದರ್ಶಿಗಳೆಲ್ಲ ನಿನ್ನೆ ಮಾತಾಡಿದ್ರು ಇದರ ಬಗ್ಗೆ. ಮುಖ್ಯ ಕಾರ್ಯದರ್ಶಿಗಳು ಸೇರಿದಂತೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿರುವ ಅಧಿಕಾರಿಗಳನ್ನ ಮಾನಿಟರ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾನಿಟರ್ ಮಾಡ್ಬೋದು. ಯಾರೂ ಕೂಡ ಆಫೀಸಲ್ಲಿ ಇಲ್ಲ ಅಥವಾ ಬರದೇನೆ ಇದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇನ್ಮುಂದೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಆ್ಯಪ್ ಮೂಲಕ ನಿಮಗೆ ತೋರಿಸುತ್ತೆ. ಈ ಕೃಷ್ಣ ಬೈರೇಗೌಡರು ಅಂತ ಸಚಿವರು ಇದ್ಬಿಟ್ರೆ ಭಾಳ ಒಳ್ಳೇದು ಬಿಡಿ, ಅವರೇ ಮಾನಿಟರಿಂಗ್ ಮಾಡಿಬಿಡ್ತಾರೆ ಕುತ್ಕೊಂಡು. ಸೊ ಇಂಥ ಮಿನಿಸ್ಟ್ರು ಬೇಕು ನಮಗೆ ನಿಜಕ್ಕೂ. ಈ ಜಡ್ ಹಿಡಿದ ಮಿನಿಸ್ಟ್ರು ಅಂತಾರೆ ಕೆಲವರು, ಅವ್ರು ಎಲ್ಲೂ ಹೋಗೋದೇ ಇಲ್ಲ ಬೆಂಗಳೂರಲ್ಲಿ ಇರ್ತಾರೆ, ಇಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇರ್ತಾರೆ. ಆ ಥರದ ಮಿನಿಸ್ಟ್ರುಗಳಿದ್ರೆ ಅವ್ರ ಕೆಳಗಿರುವ ಸಬಾರ್ಡಿನೇಟ್ ವರ್ಕರ್ ಇನ್ನಾಗಿರ್ತಾರೆ. ಸಹಜವಾಗಿ ಅವರು ಕೂಡ ಎಲ್ಲಿ ಕೂತಿರ್ತಾರೋ ಅಲ್ಲೇ ಕೂತಿರ್ತಾರೆ, ಎಲ್ಲ ಫೈಲ್ನು ತರಿಸ್ಕೊಳ್ತಾರೆ. ಸೊ ಈಗ ಆ ವ್ಯವಸ್ಥೆಗೆ ಅವಕಾಶ ಇಲ್ಲ. ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ 60-70% ಅದನ್ನ ಆ್ಯಪ್ಗೆ ಆ್ಯಡ್ ಆಗಿಬಿಟ್ಟಿದ್ದಾರಂತೆ. ಸೊ ಎಲ್ಲ ಇಲಾಖೆಗಳಿಗೂ ಇದು ಬರುತ್ತೆ. ಸಮಾಜ ಕಲ್ಯಾಣ ಇರ್ಬೋದು, ಶಿಕ್ಷಣ ಇರ್ಬೋದು, GBA ಇರ್ಬೋದು, ಪೊಲೀಸ್ ಇರ್ಬೋದು, ಹೀಗೆ ನಾನಾ ಇಲಾಖೆಗಳು 36 ಇಲಾಖೆಗಳಿಗೂ ಬರುತ್ತಿದ್ದು. ಸೊ ಇದು ಬಂದದ್ದು ಬಹಳ ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಹಳ್ಳಿಗಳಲ್ಲೂ ಅಧಿಕಾರಿ ಇಲ್ಲ, ಅಧಿಕಾರಿ ಸೈನ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಫೈಲ್ಗಳು ಮೂವೇ ಆಗೋದಿಲ್ಲ. ಎಷ್ಟೋ ಸಮಯಕ್ಕೆ PDOಗಳು ಕೇಂದ್ರ ಸ್ಥಾನದಲ್ಲಿ ಇರೋದೇ ಇಲ್ಲ, ಪಂಚಾಯತ್ ಇರೋದಿಲ್ಲೋ, ಅವ್ರು ಮನೆ ಮಾಡ್ಕೊಳ್ಳೋದಿಲ್ಲೋ, ವಾರಕ್ಕೂ ಒಮ್ಮೆ ಬರ್ತಾರೋ 2 ಸಾರಿ ಬರ್ತಾರೋ ಗೊತ್ತಿಲ್ಲ. ಯಾವಾಗ ಬರ್ತಾರೆ ಅಂತ ಅಲ್ಲಿಂದ ಅವರ ಸಬಾರ್ಡಿನೇಟ್ ವರ್ಕರ್ಗೇನಾದ್ರು ಗೊತ್ತಿರುತ್ತೇನೋ, ಉಳಿದಂತೆ ಜನರಿಗೇನು ಗೊತ್ತಿರೋದಿಲ್ಲ ಯಾವಾಗ ಬರ್ತಾರೆ ಹೋಗ್ತಾರೆ ಅನ್ನೋದು. ಸೊ ಈಗ ಅದೊಂದು ವ್ಯವಸ್ಥೆ. ಕೃಷ್ಣ ಬೈರೇಗೌಡರು ಬಂದ ತಕ್ಷಣ ತಮ್ಮ ಚಡಿಯನ್ನು ಎತ್ಕೊಂಡಿದ್ದಾರೆ ಅಥವಾ ತಮ್ಮ ಎಂದಿನ ಶೈಲಿಯಂತೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ಖಾತೆ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ನೋಡೋಣ, ಕೃಷ್ಣ ಬೈರೇಗೌಡರಿಗೆ ಬಹುಶಃ ನಾನು ಕಳ್ತೀನಿ ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಡಬೇಕಾದಂತಹ ಅಗತ್ಯ ಇತ್ತು ಇಂಥ ಚುರುಕಿನ ಮಿನಿಸ್ಟ್ರಿಗೆ. ಏನು ಮಾಡ್ತಾರೆ ನೋಡೋಣ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.